ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಶಾಶ್ವತ ಪರಿಹಾರ ತಿಳಿಯಬೇಕಾ? ಹೌದು ಗೆಳೆಯರೇ, ಇವತ್ತು ಎಷ್ಟೋ ಕೊಂಡು ಜನನೂ ಐತಲ್ಲ ಹೃದಯ ಸಂಬಂಧಿ ಕಾಯಿಲೆದಿಂದನೂ ನರಳ್ತಾ ಇದ್ದಾರೆ. ಅಥವಾ ನರಳ್ತಾ ಇದ್ದಾರೆ ಅಂತಂದ್ರೂ ಸತ್ಯಕ್ಕೆ ಐತಲ್ಲ, ನೀವು ಗೂಗಲ್ ಇದನ್ನು ಚೆಕ್ ಮಾಡಿ ನೋಡ್ಬೋದು. ಗೂಗಲ್ ಒಳಗೆ ಸುಮಾರು ನಮ್ಮ ಭಾರತ ದೇಶದೊಳಗೆ 28% ಜನನೂ ಸತ್ಯಕ್ಕೆ ಇವತ್ತು ಹೃದಯ ಸಂಬಂಧಿ ಕಾಯಿಲೆದಿಂದ ನರಳ್ತಾ ಇದ್ದಾರೆ. ಯಾಕೆ ಬರ್ತಾ ಇದೆ ಹೃದಯ ಸಂಬಂಧಿ ಕಾಯಿಲೆ? ಮತ್ತು ಹೃದಯ ಸಂಬಂಧಿ ಅಲ್ದನೂ ಸತ್ಯಕ್ಕೆ ಇವತ್ತು ನೂರಾರು ರೋಗಗಳು ಇರ್ಬೋದು, ಹೌದಲ್ರಿ? ಹಾರ್ಟ್ ಅಟ್ಯಾಕ್ ಅಲ್ದನೂ ಐತಲ್ಲ, ಪ್ಯಾರಾಲಿಸಿಸ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಬೇರೆ 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 ಐತಲ್ಲ ತೊಂದರೆಗಳು ಭಾಳ ಕಡಕತ್ತಾವೆ. ಸೊ ಯಾಕೆ ಕಡತಾವ ಅನ್ನೋದು ಪ್ರಮುಖವಾಗಿ ತಿಳ್ಕೊಳ್ಳೋ ಅಂಶ. ಈ ವಿಡಿಯೋ ಐತಲ್ಲ, ನೀವು ನಂದು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಬಟನ್ ಒತ್ರಿ. ಯಾಕಂದ್ರೆ ಹೊಸ ಹೊಸ ವಿಡಿಯೋ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಅದು ಹೆಂಗೆ ಆರೋಗ್ಯಕ್ಕೆ ನಮಗೆ ಅತ್ಯಂತವಾದ ಮಹತ್ವವಾಗಿರುವಂಥವು. ಯಾಕಂದ್ರೆ ಒನ್ ಟೈಮ್ ಸೊಲ್ಯೂಷನ್ ಇರಬೇಕು. ಹಗಲೆಲ್ಲ ನಮ್ಗೆ ಖರ್ಚು ಮಾಡ್ಕೊತ ಹೋಗಬಾರ್ದು. ಒನ್ ಟೈಮ್ ಸೊಲ್ಯೂಷನ್ ಇರಬೇಕು. ಅಂಥದನ್ನು ನಾನು ನಿಮ್ಗೆ ತಿಳಿಸ್ಕೊಡಕತ್ತೀನಿ. ಯಾಕಂದ್ರೆ ರೆಗ್ಯುಲರ್ ನಾವು ಎಲ್ಲಿ ತನಕ ಜೀವಂತ ನಮ್ಮ ದೇವರು ಎಲ್ಲಿ ತನಕ ಇಡ್ತಾನೋ ಅವ್ನು ಗೊತ್ತು, ಹೌದಲ್ರಿ? ಸೊ ಅವ ಎಲ್ಲಿ ತನಕ ನಮ್ಮನ್ನು ಜೀವಂತ ಇಟ್ಟಿರ್ತಾನೆ ಅಲ್ಲಿ ತನಕ ನಾವು ನೈಸರ್ಗಿಕವಾಗಿ ಆದರೂ ಬದುಕಬೇಕಲ್ಲ, ಹೌದಲ್ರಿ? ಇವತ್ತು ಔಷಧ ಗುಳಿಗೆ ಮುಖಾಂತರ ನಾವು ಭಾಳ ಡಿಪೆಂಡೆನ್ಸಿ ಆಗತ್ತೀವಿ. ಔಷಧ ಗುಳಿಗಿನ ತೊಗೊಂತ ನೀವು ಕೃತಕವಾಗಿ ಬದುಕಬೇಕಂತಿರೋ ಏನು ನೈಸರ್ಗಿಕವಾಗಿ ನ್ಯಾಚುರಲಿ ಬದುಕಬೇಕಂತಿರೋ, ಹೌದಲ್ಲ? ನೀವು ನ್ಯಾಚುರಲಿ ಬದುಕಬೇಕನ್ನತ್ತಿರಲ್ಲ. ಹಾಗಾಗಿ ಐತಲ್ಲ ಇವತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಭಾಳ ಬರಕತ್ತಾವು. ಸೊ ಯಾಕೆ ಬರ್ತಾವಪ್ಪ ಇವೆಲ್ಲ ಕಾಯಿಲೆಗಳನ್ನು ಎದುರು ಸಂಬಂಧ ಬರತ್ತಾವ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪ್ರಮುಖವಾಗಿ. ಮತ್ತು ಕಾಯಿಲೆಗೆ ಸೂಕ್ತ ಪರಿಹಾರ ಏನು? ಒನ್ ಟೈಮ್ ಸೊಲ್ಯೂಷನ್ ಅಂತ ಹೇಳಿದ್ನಲ್ಲ, ಒನ್ ಟೈಮ್ ಸೊಲ್ಯೂಷನ್ ಇರಬೇಕು, ಅದಕ್ಕೆ ಪರಿಹಾರ. ಮತ್ತು ಐತಲ್ಲ ಪರಿಹಾರನೂ ಆಗ್ತದೆ ಎಲ್ಲಿ ಅದನ್ನು ಐತಲ್ಲ ಅಂಥ ವಸ್ತು, ಯಾಕಂದರೆ ಇದು ಅಮೂಲ್ಯವಾದದ್ದನ್ನು ಐತಿ, ಇದು ಯಾವ ರೀತಿಯೂ ಸಿಗ್ತೈತಿ ಅನ್ನೋದಕ್ಕೂ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ, ಎಲ್ಲಿಂದನೂ ನಿಮ್ಗೆ ತರಿಸ್ಕೊಡಕ್ಕೂ ಸತ್ಯಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಇಷ್ಟ ಆತಂತಂದ್ರೆ. ಮತ್ತು ಕೊನೆಯವರೆಗೂ ನೋಡ್ರಿ, ಕೊನೆಯವರೆಗೆ ನೋಡಿದ್ರಿ ಅಂತಂತಂದ್ರೆ ನಿಮ್ಗೆ ಐತಲ್ಲ ಸ್ಪೆಷಲ್ ಗಿಫ್ಟ್ ಐತಿ. ಹೌದು, ಈ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಹೇಳತ್ತೇನಿಲ್ಲ, ಯಾಕಂದ್ರೆ ನಾನು 5-10 ನಿಮಿಷನಾಗ ನಿಮ್ಗೆ ಮೇನಾಗಿ ನಾನು ತಿಳಿಸ್ಬಲ್ಲೆ. ಆದರೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳಾರಲ್ಲ ಹಿರಿಯರು. ಸೊ ಹಾಗಾಗಿ ನಿಮಗೆ ಪ್ರಮಾಣೀಕರಿಸೇನು ಅದನ್ನೆಲ್ಲನೂ ನಿಮಗೆ ಕೊಡಬೇಕಲ್ಲ, ಅದಕ್ಕೆ ಅಂಥ ವಿಡಿಯೋನು ನಾನು ನಿಮಗೆ ಯಾರು ಕೊನೆಯವರೆಗೂ ನೋಡ್ತೀರಿ ಅವ್ರಿಗೆ ಅಷ್ಟು ನಾನು ಕೊಡ್ತೀನಿ ಅಂತಿದ್ನ. ಅದಕ್ಕೆ ಕೊನೆಯವರೆಗೂ ನೋಡ್ರಿ. ಫ್ರೆಂಡ್ ಗೆಳೆಯರಿ, ಇವತ್ತು ಕಾಯಿಲೆಗಳು ಭಾಳ ಬರಾಕತ್ತಾವ ಅಂತ ಹೇಳಿದೆ, ಹೌದಲ್ಲ? ಜಸ್ಟ್ ಒಂದು ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ರೀ, 2000 ಇಸ್ವಿಕ್ಕಿಂತ ಪೂರ್ವದೊಳಗೆ ಐತಲ್ಲ ನಾವು ಎಷ್ಟು ನೈಸರ್ಗಿಕವಾಗಿರ್ತಿದ್ದು, ಒಬ್ಬರೇ ಡಾಕ್ಟ್ರ್ ಐತಲ್ಲ ಎಲ್ಲನೂ ಚೆಕಪ್ ಮಾಡ್ತಿದ್ರು. ಅದ್ರ ನಂತರ ಐತಲ್ಲ ಇವತ್ತು ಎಲ್ಲ ನಮ್ದು ಏನೇನು ಅಂಗಾಂಗಗಳು ಅದಾವಲ್ಲ 78 ಆರ್ಗನ್ಸ್ ಅನ್ನೋ ಅಂತೇವಲ್ಲ, ಎಲ್ಲದಕ್ಕೂ ಒಬ್ಬೊಬ್ರು ಸ್ಪೆಷಲಿಸ್ಟ್ ಅದಾರ. ಆದರೂ ಸತ್ಯಕ್ಕೆ ಸಮಸ್ಯೆ ದೂರ ಆಗೈತೇನು ರೀ? ಡಾಕ್ಟ್ರ್ ಅಂತೂ ದೇವ್ರ ಸಮಾನ, ಅವ್ರು ಬೇಕಾ ಇಲ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಆದರೆ ನಮ್ಮ ಕಾಯಿಲೆಗಳು ಎದಕ್ಕೆ ಬರ್ತಾವ ಅದನ್ನು ನಾವು ಕರೆಕ್ಟ್ ನಾವು ತಿಳ್ಕೊಂಡು ಅಲ್ಲೇಂದನೇ ನಾವು ಐತಲ್ಲ ಅಂದ್ರೆ ಬುಡದಿಂದನೇ ನಾವು ಸರಿಪಡಿಸ್ಕೊಂಡ್ಬಿಟ್ಟು ಅಂತಂದ್ರೆ ಅದು ಸಮಸ್ಯೆನೇ ಇರೋಂಗಿಲ್ಲ, ಹೌದಲ್ರಿ? ಇವತ್ತು ಐತಲ್ಲ ಆಹಾರ ನೀರು ಮತ್ತು ಗಾಳಿ ಇವೆಲ್ಲ ಕಲುಷಿತ ಆಗೈತಿ, ಓಕೆ, ಅದರಿಂದ ನಮಗೆ ತೊಂದರೆ ಆಗೈತಿ. ಆದರೆ ನಮ್ಮ ಭೂಮಿಗೆ ಈ ಪಂಚತತ್ವ ಅಂತೀವಲ್ಲ, ಇನ್ನೊಂದು ಭಾಳ ಪ್ರಮುಖವಾದ ಶಕ್ತಿ ಐತ್ರಿ. ಅದೇನಂತಂತಂದ್ರೆ ಗುರುತ್ವಾಕರ್ಷಣ ಬಲ. ಸೊ ಮೊದ್ಲೇಕ ಐತಲ್ಲ ನಮಗೆ ಅದು ಯಥೇಚ್ಛವಾಗಿ ಸಿಗ್ತಿತ್ತು. ಯಾಕಂದ್ರೆ ನಾವು ಬರಗಾಲೇ ಓಡಾಡ್ತಿದ್ದು, ಮಣ್ಣು ಮ್ಯಾಗ ನಡೆದಾಡ್ತಿದ್ದು, ಹಂಗೆ ಬೇಕಾದಂಗೆ ಆಡಾಡ್ತಿದ್ದು, ಹೆಲ್ದಿ ಆಗಿರ್ತಿದ್ದು. ಇವತ್ತೈತಲ್ಲ ಪ್ರತಿಯೊಬ್ಬರು ಶೂಸು ಸ್ಯಾಂಡಲ್ ಚಪ್ಪಲ್ ಅಂತ ಹಾಕೋತೇವೆ. ಮತ್ತು ಅದಲ್ದನೂ ಐತಲ್ಲ ಪೂರ್ಣ ಕಾಂಕ್ರೀಟ್ ಕಾರ್ಡ್ ಆಗಿಬಿಡತೈತೆ ರೀ. ಕಾಂಕ್ರೀಟ್ ಕಾರ್ಡ್ ಆಗೋದ್ರಿಂದ ಅದ್ರೊಳಗೆ ಸ್ಟೀಲ್ ಕಬ್ಬಿಣಗಳನ್ನ ಯೂಸ್ ಮಾಡಿರ್ತಾರೆ. ಹಾಗಾಗಿ ನಮಗೆ ಗುರುತ್ವಾಕರ್ಷಣ ಸಿಗಾಕತ್ತಿಲ್ಲ. ಮತ್ತು ಇವತ್ತು ನಾವು ಬಹುಮಹಡಿ ಕಟ್ಟಡನೂ ಆಯಿತು, ಮತ್ತು ಅದಲ್ದ ನೀವು ಯಾವುದೇ ಕಟ್ಟಡ ಇರಲಿ ಹೊರಗೆ ಅಡ್ಡಾಡ್ರಿ ಎಲ್ಲನೂ ಕಾಂಕ್ರೀಟ್ ಆಗಿಬಿಟ್ಟೈತಿ. ಮತ್ತು ಇವತ್ತು ನಾವು ಸ್ಮಾರ್ಟ್ಫೋನ್, ಹೌದಲ್ರಿ? ನಾವೀಗ ನಡೆದಿರೋದನ್ನು ಸ್ಮಾರ್ಟ್ಫೋನ್ ಯುಗಾನ ಅನ್ಬೋದು. ಸೊ ಏನು 2000 ನಂತರ ಏನು ಸ್ಮಾರ್ಟ್ಫೋನ್ ಯೂಸ್ ಮಾಡಕತ್ತು ನಾವು, ಸ್ಮಾರ್ಟ್ಫೋನ್ದಿಂದ ರೇಡಿಯೇಷನ್ ಎಲ್ಲನೂ ಮೊಬೈಲ್ ಯೂಸ್ ಮಾಡಕತ್ತಿದ್ರೆ ರೇಡಿಯೇಷನ್ ಎಫೆಕ್ಟ್ದಿಂದನೂ ಐತಲ್ಲ ನಮ್ಗೆ ರಕ್ತ ಪರಿಚಲನೆ ಸರಿಯಾಗಿ ಆಗುವತ್ರಿ. ಯಾಕಂದ್ರೆ ಭಾಳ ಇಂಪಾರ್ಟೆಂಟಲ್ಲ ಐತಿ. ನಿಮ್ದು ರಕ್ತ ಪರಿಚಲನೆ ಸರಿಯಾಗಿ ಆಗ್ತಾ ಇತ್ತು, ಮತ್ತು ನಿಮ್ದು ಸೆಲ್ಸ್ ಅಂದ್ರೆ ನಮ್ದೇನು ಜೀವಕೋಶಗಳು ಅಂತೇವಲ್ಲ ಅವು ಆರೋಗ್ಯ. ಯಾಕಂದ್ರೆ ಕೋಟಿ ಜೀವಕೋಶಗಳು ಅದಾವೆ. ಯಾವ ಅಂಗಾಂಗ ಹತ್ರ ಜೀವಕೋಶಗಳು ವೀಕ್ ಹಾಕೊಂತ ಬರ್ತಾವೆ, ಹೃದಯದ ಹತ್ರ ಜೀವಕೋಶಗಳು ಕ್ರಮೇಣ ಅಲ್ಲಿ ಸರ್ಕ್ಯುಲೇಷನ್ ಸರಿಯಾಗಲಿಲ್ಲ. ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಪಂಪಿಂಗ್ ಮಾಡೋದನ್ನ ಇದಂತಂದ್ರೆ ಹಾರ್ಟ್, ಹೌದಲ್ರಿ? ಅದು ಸರಿಯಾಗಿ ಇತ್ತಂತಂದ್ರೆ ಎಲ್ಲ ಕಡೆ ಪರಿಚಲನೆ ಆಗ್ತಿರ್ತೈತಿ. ಅದು ಸರಿಯಾಗಿರ್ಬೇಕಂದ್ರೆ ಅಲ್ಲೂ ಪರಿಚಲನೆ ಯಾಕಂದ್ರೆ ಅಶುದ್ಧ ರಕ್ತ ಅದನ್ನೆಲ್ಲ ಇದು ಮಾಡಿ ಶುದ್ಧ ರಕ್ತ ಕಳಿಸ್ತಿರ್ತೈತಿ. ಸೊ ಅದಕ್ಕೆಲ್ಲ ಭಾಳ ಪವರ್ಫುಲ್ ಬೇಕಂತಂದ್ರೆ ಅಲ್ಲಿ ಜೀವಕೋಶಗಳು ಆರೋಗ್ಯವಾಗಿರ್ಬೇಕು. ಅಲ್ಲಿ ಜೀವಕೋಶಗಳು ಆರೋಗ್ಯವಾಗಿದ್ದು ಅಂತಂತಂದ್ರೆ ನಾವು ಏನು ಈಗ ಆಕ್ಸಿಜನ್ ತಗೋತೇವಲ್ಲ ಅದೆಲ್ಲ ಕಡೆ ಹೋಗಿ ಮುಟ್ಟಬೇಕಲ್ಲ.
ಎಲ್ಲ ಜೀವಕೋಶಗಳು ಮುಟ್ಟೋದು ಅಂತಂದ್ರೆ ಆ ಎಲ್ಲ ಆರ್ಗನ್ಗಳ ಹತ್ರನೂ ಜೀವಕೋಶಗಳು ಸರಿಯಾಗಿ ತಲುಪಿದ್ದು ಅಂತಂತಂದ್ರೆ ಅವಾಗ ಅವು ಆರೋಗ್ಯವಾಗಿರ್ತಾವೆ. ಆದರೆ ಈಗ ನಡೆಯುತ್ತಿರೋದಂತಂದ್ರೆ ಮೇನ್ ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿಲ್ಲ, ಆ ಜೀವಕೋಶಗಳು ಅನ್ಹೆಲ್ದಿ ಆಗತ್ತವು. ಅನ್ಹೆಲ್ದಿ ಆಗತ್ತಿರೋದು ಯಾವ ಆರ್ಗನ್ ಹತ್ರ ಜೀವಕೋಶಗಳು ಅನ್ಹೆಲ್ದಿ ಆಗ್ತಾವೋ ಅದು ಆಟೋಮೆಟಿಕಲಿ ಪ್ರಾಬ್ಲಮ್ ಆಗಿಬಿಡ್ತೈತೆ. ಹಾಗಾಗಿ ನೀವು ಎಷ್ಟು ಎಕ್ಸಸೈಸ್ ಜಿಮ್ಮನ್ನು ನೀವು ಮಾಡ್ತಿರ್ಬೋದು, ಅದು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲಿಲ್ಲಪ್ಪ ಅಂತಂದ್ರೆ ತೊಂದರೆ ಆಗ್ತೈತಲ್ರಿ. ಇದಕ್ಕೆ ಪರ್ಫೆಕ್ಟ್ ಡೆಮೋನೋ ಇದೆ. ಅಂದರೆ ಈ ಗುರುತ್ವಾಕರ್ಷಣೆ ನಮಗೆ ನೈಸರ್ಗಿಕವಾಗಿ ಸಿಕ್ತಂತಂದ್ರೆ ನಾವು ಯಥೇಚ್ಛವಾಗಿ ನಮಗೆ ಐತಲ್ಲ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿನೂ ಆಗಕ್ಕೆ ಚಾಲು ಆಗ್ತೈತಿ, ಆರೋಗ್ಯನೂ ಆಗ್ತದೆ. ಅಂದ್ರೆ ಏನು ಫಸ್ಟ್ ಆರೋಗ್ಯವಂತರ ಅಂತರೂ ಬೇಕು. ಯಾಕಂದ್ರೆ ನಾಳೆ ಹಾರ್ಟ್ ಅಟ್ಯಾಕ್ ಏನು ಹೇಳಕ್ಕೆ ಬರಂಗಿಲ್ಲ ರೀ. ನಾನು ಈ ದಿವಸ ಬರತ್ತೈತೆ ನಾನು ನಿಮಗೇನೋ ಹೇಳ್ತೈತೇನೆ ಇಲ್ಲಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಮನುಷ್ಯರಿಗೂ ಐತೈತಲ್ಲ ನೈಸರ್ಗಿಕವಾಗಿ ಇದು ಗುರುತ್ವಾಕರ್ಷಣೆ ನಮಗೆ ಬೇಕು. ಹಾಗಾದರೆ ಹೆಂಗಪ್ಪ ಇವತ್ತೆಲ್ಲ ಇದೆಲ್ಲ ಮಾಡರ್ನೈಸೇಷನ್ ಆಗ್ಬಿಟ್ಟೈತಿ. ನಾವು ಐತೆಲ್ಲ ಸಿಟಿ ಒಳಗಿರ್ತೀವಿ ಅಥವಾ ಯಾವುದೋ ಹಳ್ಳಿ ಒಳಗಿರ್ಬೋದು, ಅಲ್ಲಿಂದ ಐತೆಲ್ಲ ನಾವು ಹೋಗಕ್ಕೆ ಬರಂಗಿಲ್ಲ. ನಾನು ಇರ್ತೀನಿ ಬೆಳಗಾವಿದಾಗಿರ್ತೀನಿ ಮಿತ್ರ, ಇಲ್ಲೆಲ್ಲ ಸರೌಂಡಿಂಗ್ ನೀವು ಸಮೀಪ ಇದ್ರೆ ಅಂತಂದ್ರೂ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಸಂಪರ್ಕ ಮಾಡೇನು ಭೇಟಿನೂ ಆಗ್ಬೋದು. ಮತ್ತು ಅಲ್ದನೇ ಐತಲ್ಲ ಈ ಸಿಟಿ ಒಳಗೆ ಬಿಟ್ಟು ನಾವು ಕಾಡಿಗೆ ಹೋಗಕ್ಕೆ ಬರಂಗಿಲ್ಲ ಅಲ್ರಿ. ಏನಿದ್ರು ಸತ್ಯಕ್ಕೆ ಐತಲ್ಲ ನಾವು ಇಲ್ಲೇನ ಜೀವಿಸ್ಬೇಕು. ಮೊಬೈಲ್ ಯೂಸ್ ಮಾಡ್ತೇವೆ ಬಿಡಾಕನೂ ಬರಂಗಿಲ್ಲ, ಯಾಕಂದ್ರೆ ಅದ್ರ ಮ್ಯಾಗ ಅಷ್ಟು ಡಿಪೆಂಡೆನ್ಸಿ ಆಗ್ಬಿಟ್ಟು ಹೋದ್ರೆ ನೀವು ಡಿಪೆಂಡ್ ಆಗಿಬಿಟ್ಟಿರಲ್ಲ, ಏನು ಮಾಡಿದ್ರು ಮೊಬೈಲ್ ಬಿಡೋಕ್ಕಾಗಲ್ಲ. ಅಷ್ಟು ನಾವು ಅದ್ರದ್ದು ಬಳಕೆ ಆಗೈತೆ, ಯಾಕಂದ್ರೆ ಅಷ್ಟು ಉಪಯುಕ್ತನೇ ಆಗ್ಬಿಟ್ಟೈತಿ. ಆದರೆ ಆ ರೇಡಿಯೇಷನ್ದಿಂದ ನಮ್ಮ ಹೆಲ್ತ್ ಕೆಡಾಕತ್ತೈತಿ. ಹಂಗಾಗಿ ಹೆಂಗೆ ಮಾಡಬೇಕಪ್ಪ, ಈ ಗುರುತ್ವಾಕರ್ಷಣ ಬಲ ನಮಗೆ ನೈಸರ್ಗಿಕವಾಗಿ ಸಿಕ್ತಂತಂದ್ರೆ ಇವನ್ ಮೊಬೈಲ್ ರೇಡಿಯೇಷನ್ ಇಫೆಕ್ಟ್ ಮಾಡಕತ್ತಿದ್ರು ಸತ್ಯಕ್ಕೈತಲ್ಲ ಅವಾಗ ನಮಗೆ ತೊಂದರೆ ಆಗಲ್ಲ. ಅದರದ್ದು ಡೆಮೋನು ನಾನು ನಿಮಗೆ ತೋರಿಸ್ತೀನಿ ಅಂತ. ಯಾಕಂದ್ರೆ ಈಗ ಸಮೀಪ ಇದ್ದವ್ರನ್ನ ಇಲ್ಲಿ ನಾ ತೋರಿಸ್ಬೋದು. ನಾ ಇಲ್ಲಿ ವಿಡಿಯೋ ಮುಖಾಂತರ ನಿಮ್ಮ ಜೋಡಿ ಮಾತಾಡಕತ್ತೇನೆ ಅಂದ್ಮ್ಯಾಗ ಐತಲ್ಲ ಅದನ್ನ ನಾನು ನಿಮಗೆ ವಿಡಿಯೋ ಮುಖಾಂತರನ ನಾನು ನಿಮ್ಗೆ ಡಿಜಿಟಲ್ ಇದ್ರ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದನ್ನು. ಹಾಗಾಗಿ ಸ್ನೇಹಿತರು ಐತಲ್ಲ ನಿಮ್ಗೆ ಯಥೇಚ್ಛವಾಗಿ ಇದಕ್ಕೆ ಹೆಂಗೆ ನಮ್ಗೆ ಸಿಗ್ಬೇಕು, ಯಾವುದಿದು ಅದು ಐತಲ್ಲ ಇದ್ರದ್ದು ಐತಲ್ಲ ಆಲ್ರೆಡಿ ನಾನು ನಿಮಗೆ ಒಂದು ಇದು ತೋರಿಸ್ತೇನಂತ್ರಿ. ಯಾವುದಪ್ಪ ಅಂತಂತಂದ್ರೆ ಹೆಂಗೆ ನಮ್ಗೆ ಇದಾಗತ್ತೈತೆ ಅಂತಂತಂದ್ರೆ ನಾವು ಇವತ್ತು ನೀವು ಮಲ್ಕೊಂಡಂತರೂ ಮಲ್ಕೋತೀರಿ ಹೌದಲ್ರಿ. ನಾವು ಮಕ್ಕೊಂಡವು ಅಂತಂತಂದ್ರೆ ರಾತ್ರಿ 7-8 ತಾಸು ಅಂದ್ರೆ ನಮ್ಗೆ ರೆಸ್ಟ್ ಬೇಕು. ಸೊ ಅದೇ ಟೈಮ್ದಾಗ ನಾವು ಗ್ರಾವಿಟೇಷನಲ್ ಫೋರ್ಸ್ ನೈಸರ್ಗಿಕವಾಗಿ ಸಿಕ್ಕರೆ ಭಾರಿ ಬೆಸ್ಟ್ ಅಲ್ರಿ. ಸೊ ಹಾಗಾಗಿ ಅದ್ರದ್ದು ಮ್ಯಾಟ್ರಸಸ್ ಮಾಡಿದಾರೆ ರೀ. ಜಸ್ಟ್ 1 ಇಂಚ್ ಥಿಕ್ನೆಸ್ ಇರ್ತೈತಿ. ಮತ್ತು ಅದ್ರದ್ದು ಮ್ಯಾಟ್ರಸಸ್ ನಾವು ಯೂಸ್ ಮಾಡಿದಪ್ಪ ಅಂತಂತಂದ್ರೆ ಆಟೋಮೆಟಿಕಲ್ಲೇ ಐತಲ್ಲ ನಾವು ನೈಸರ್ಗಿಕವಾಗಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಚಾಲು ಆಗ್ತೈತಿ, ಸೆಲ್ಸು ಹೆಲ್ದಿ ಆಗಿ ಚಾಲು ಆಗ್ತಾವೆ. ಇದ್ರದ್ದು ಐತಲ್ಲ ಸೈಂಟಿಫಿಕ್ಕದ್ದನ್ನು ನಾನು ನಿಮಗೆ ವಿಡಿಯೋ ನಿಮ್ಗೆ ಯಾರು ಬೇಕಂತೀರಿ ನಿಮ್ಮ ಹೆಸರು ಕಾಂಟ್ಯಾಕ್ಟ್ ನಂಬರು ಮತ್ತು ನಿಮ್ದು ಹೆಸರು ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಏನು ತೊಂದರೆ ಐತೆ ಅದು ನೀವು ಕಳಿಸ್ಕೊಟ್ರಿ ಅಂತಂತಂದ್ರೆ ಅವಾಗ ನಾನು ನಿಮಗೆ ಕಳಿಸ್ಕೊಡ್ತೀನಿ ಆ ವಿಡಿಯೋದೆಲ್ಲನೂ. ಅದರ ಇದು ಹೇಳಿದ್ನಲ್ಲ ಮೇನ್ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗತ್ತು, ಜೀವಕೋಶಗಳು ಇದಾಗತ್ತು ಅಂತಂದ್ರೆ ನಾವು ಮಲ್ಕೊಂಡಾಗನ ನಮ್ಮ ಹಾಸಿಗೆ ಮ್ಯಾಗನ ಅದನ್ನು ಮ್ಯಾಟ್ರಸಸ್ ಬರ್ತೈತಿ ಅದನ್ನ ಹಾಸ್ಕೊಂಡ್ಬಿಡೋದು, ಅದ್ರ ಮ್ಯಾಗ ಬೆಡ್ಶೀಟ್ ಹಾಕ್ಬಿಡೋದು. ಬೆಡ್ಶೀಟ್ ಹಾಕ್ಬಿಟ್ಟು ಅಂತಂದ್ರೆ ಆಟೋಮೆಟಿಕಲಿ ನಮಗೆ ಏನೇನು ಪ್ರಾಬ್ಲಮ್ಸ್ ಇರ್ತಾವಲ್ಲ ಅವೆಲ್ಲನೂ ನೈಸರ್ಗಿಕವಾಗಿ, ಯಾಕಂದ್ರೆ ಅದ್ರ ಸಹಾಯದಿಂದ ಅದೇನು ಮಾಡಂಗಿಲ್ಲ, ಅದ್ರ ಸಹಾಯದಿಂದ ನಮಗೆ ಆಗ್ತೈತಿ. ನಿಮ್ಗೆ ಅದರದ್ದು ಎಕ್ಸಾಂಪಲ್ ಅದನ್ನ ನಿಮ್ಗೆ ತೋರಿಸ್ಬೇಕು. ಯಾಕಂದ್ರೆ ನಾನು ನಮ್ಮ ಮನೆಯವರು ಎಲ್ಲನೂ ಮನ್ಯಾಗ ಎಲ್ಲರೂ ನಾವು ಯೂಸ್ ಮಾಡ್ತೇವೆ. ಈಗ ಐತಲ್ಲ ಇದು ಬೆಡ್ ಐತಪ್ಪ ಅಂತಂತಂದ್ರೆ ಇಲ್ಲಿ ನೋಡ್ರಿ ಹಾಕಿದ್ದೈತಿ ಇಲ್ರಿ ಇದು ಮ್ಯಾಟ್ರಸ್, ಇದು ಬೆಡ್ ಐತಿ, ಇದ್ರ ಮ್ಯಾಗೆ ಹಿಂಗೆ ಹಾಕಿದ್ದೈತಿ. ಹಿಂಗೆ ಹಾಕ್ಕೊಂಡು ನಾವು ಯೂಸ್ ಮಾಡಿದ್ವು ಅಂತಂದ್ರೆ ಪಿಲ್ಲೋ ಕವರ್ನು ಇದು ಸಿಗ್ತೈತಿ. ಇದೆಲ್ಲನೂ ಇದ್ರೊಳಗೆ 2-3 ಟೈಪ್ ವೆರೈಟಿನೂ ಅದಾವೆ ರೀ. ಆ ಟೈಪ್ ಐತಲ್ಲ ನೀವು ಅದು ಯಾವುದು ಕಂಪ್ನಿ, ಯಾಕಂದರೆ ಎಲ್ಲ ಇದ್ರೊಳಗೆ ಐತಲ್ಲ ಡಿಟೇಲಾಗಿ ಜಾಸ್ತಿ ಟೈಮ್ ತೊಗೊಳಕ್ಕೆ ಬರೋಂಗಿಲ್ಲ. ಅದಕ್ಕೆ ನಾನು ನಿಮ್ಗೆ ಸ್ವಲ್ಪ ಟೈಮ್ದಾಗ ಹೇಳ್ತೀನಿ. ಪೂರಾ ಇನ್ ಡಿಟೇಲ್ ಯಾರಿಗೆ ಬೇಕಂತೀರಿ ಅದ್ರದ್ದೆಲ್ಲ ವಿತ್ ಡೆಮೋ ಅಂದ್ರೆ ಏನು ವಿತ್ ಪೂರಾ ಸೈಂಟಿಫಿಕ್ ಆಗಿ ಅದು ಹೆಂಗೆ ನಮಗೆ ಇದು ಮಾಡ್ತೈತಿ, ಅದ್ರ ಸಹಾಯದಿಂದ ನಮಗೆ ಹೆಂಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಯಾಕೆ ಅದೇನು ಮಾಡಲಿಲ್ಲ ಅಂದ್ರೆ ನಮಗೆ ಅದ್ರ ಸಹಾಯದಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾದ್ರೆ ಚಲೋ ಅಲ್ರಿ, ಬೆಸ್ಟ್ ಅಲ್ಲ. ಮತ್ತು ಲೈಫ್ ಟೈಮ್ ನಾವು ಹೆಲ್ದಿ ಆಗಿರ್ಬೋದಲ್ಲ. ಮತ್ತೇನೋ ಇದು ಕಾಯಿಲೆ ಇತ್ತಪ್ಪ ಅಂತಂದ್ರೆ ನಿಮ್ಗೇನೋ ಹಾರ್ಟ್ ಸಂಬಂಧಿ ಹೃದಯ ಸಂಬಂಧಿ ಕಾಯಿಲೆ ಇತ್ತಂತಂದ್ರೆ ನೈಸರ್ಗಿಕವಾಗಿ ಅದು ಆಟೋಮೆಟಿಕಲಿ ಗುಣ ಆಗತ್ತಂದ್ರೆ ನಿಮ್ದು ಒಂದು 7-8 ಸಾವಿರ ರೂಪಾಯಿ ಮೆಡಿಸಿನ್ ಹೋಗಾಕತ್ತಿದ್ವಪ್ಪ. ಅದು ಕ್ರಮೇಣ ಕಡಿಮೆ ಹಾಕ್ಕೊಂತ ಬಂದನ ಇದಾಗ್ತೈತಲ್ಲ. ಅದಕ್ಕೆ ಟೈಮಿಂಗ್ ಅವ್ರವ್ರು ನಿಮ್ಮ ದೇಹ ಪ್ರಕೃತಿ ಮ್ಯಾಗ ಕೆಲವೊಬ್ರಿಗೆ ಐತಲ್ಲ 15-20 ದಿವಸನಾಗ ನಿಮ್ಗೆ ರಿಸಲ್ಟ್ ಸಿಗ್ತಾ ಬರ್ಬೋದು, ಕೆಲವ್ರಿಗೆ ಐತಲ್ಲ ಒಂದು 2-3 ತಿಂಗಳು ರಿಸಲ್ಟ್ ಸಿಗ್ತಾ ಬರ್ಬೋದು. ನಿಮ್ಮ ದೇಹ ಪ್ರಕೃತಿ ಮ್ಯಾಗ ಅದು ಇದು ಮಾಡಕ್ಕೆ ಬರ್ತೈತಿ. ಮತ್ತು ಅದು ಒಂದೇ ಏನು ಕಡಿಮೆ ಆಗ್ತೈತೆ ಅಂತ ಅದು ಒಂದೇ ಅಲ್ಲ, ಅದಕ್ಕೆ ಸಂಬಂಧ. ಯಾಕಂದರೆ ಇದೈತಲ್ಲ ಒಂದಾಗಿಂದ ಅಂತ ಏನೂ ಹೃದಯ ಒಂದೇ ಅಲ್ಲ, ನಿಮ್ಗೆ ಏನೇನು ತೊಂದರೆ ಬೇರೆ ಏನೇನು ತೊಂದರೆಗಳು ಇರ್ತಾವಲ್ಲ ಅವು ನೈಸರ್ಗಿಕ. ಯಾಕಂದರೆ ಹೇಳಿದೆ ಮೊದಲೇಕನ್ನ ಇವತ್ತೈತಲ್ಲ ಎಲ್ಲ ಅಂಗಾಂಗಗಳು ಒಬ್ಬೊಬ್ರು ಸ್ಪೆಷಲಿಸ್ಟ್ ಅದಾವೆ, ಡಾಕ್ಟರ್ಸ್ ಅದಾರ ರೀ. ಆದರೆ ಎಲ್ಲನೂ ಅಂಗಾಂಗಗಳು ಬ್ಲಡ್ ಸರ್ಕ್ಯುಲೇಷನ್ ಮ್ಯಾಗನೇ ಡಿಪೆಂಡ್ ಇರ್ತಾವಲ್ಲ ಅಲ್ಲೆಲ್ಲದು. ಸೊ ಯಾವ್ದು ನಮಗೆ ತೊಂದರೆ ಇರ್ತಾವೆ ನೈಸರ್ಗಿಕವಾಗಿ ಗುಣಪಡಿಸಿದ್ರೆ ಸರಿ ಅಲ್ರಿ, ಒಳ್ಳೇದಲ್ಲ. ಸೊ ಹಂಗೆ ಇದ್ರ ಸಹಾಯದಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ನಿಮ್ಮ ಜೀವಕೋಶಗಳು ಆರೋಗ್ಯವಾಗಿ ಮತ್ತು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಟೋಮೆಟಿಕಲಿ
ರಿಸಲ್ಟ್ ಬರಕ್ಕೆ ಚಾಲು ಆಗ್ತೈತಿ. ಇದರಿಂದ ಐತಲ್ಲ ಲಕ್ಷಾನುಗಟ್ಲೆ ಜನನು ಸತೇಕ ಸಮಸ್ಯೆದಿಂದ ಹೊರಗೆ ಬಂದಾರ. ಅದ್ರದ್ದು ನಾನು ನಿಮಗೆ ಯಾರ್ಯಾರಿಗೆ ಹೆಂಗೆ ತೊಂದರೆಗಳಿದ್ದು ಅವು ಹೊರಗೆ ಹೆಂಗೆ ಬಂದಾರ ಅನ್ನೋದನ್ನು ವಿಡಿಯೋ ಕಳಿಸ್ತೀನಿ. ಅದು ಡೀಟೇಲ್ ಆಗಿ ನೀವು ನೋಡುವಂತೆ ಅಂತ. ಯಾಕಂದ್ರೆ ಅದೇ ಹೇಳಿದ್ನಲ್ಲ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು. ಪ್ರಮಾಣಿಸಿ ಕರ್ಸೋದನ್ನು ಅದು ನಾನು ನಿಮಗೆ ಹೆಂಗೆ ಕೊಡ್ತೀನಿ, ಅದ್ರ ಸಹಾಯದಿಂದ ಹೆಂಗೆ ಬರ್ತಾ ಅಂತೇಳಿ. ಹಾಗಾಗಿ ನಂಗೆ ನಂದು ಈ ಚಾನಲ್ ಬೇಗ ಲೈಕ್ ಮಾಡಿಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ನನ್ನ ನಂಬರ್ ಅಂತೂ ನಿಮ್ಮ ಕಡೆ ಅದು ಐತಿ. ಆ ನಂಬರ್ಗೆ ನಂಗೆ ವಾಟ್ಸಪ್ ಮಾಡಿದ್ರಿ ಅಂತಂದರೆ ನಿಮಗೆಲ್ಲ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು.